ಚೀಪ್ಕೊಬಿಡ್ತಾನ ಅವನ ಸಾಹಸ ಶೂರರ ಥರ ಇಲ್ಲಿ ಬಂದು ಹಿಂಗೆ ನೆಟ್ಟಿಗೆ ಹತ್ಬಿಟ್ಟಿರೋದು ಹಿಂಗೆ ಕಪ್ಪೆ ಥರ ಜಿಕ್ಕೋತಾನೆ ತೇಜ್. ಆಸಮ್ ಎಕ್ಸ್ಪೀರಿಯನ್ಸ್. ಹತ್ತಿದ್ದು ಇಳಿದಿದ್ದು ನೆಕ್ಸ್ಟ್ ವೀಕ್ ಜಗಳ ಮಾಡಿದ್ದು ಏನು ಪೀಸ್ಫುಲ್ ಆಗೈತೆ ಇದು. ಸೊ ಕಮ್ ಔಟ್ ಆಫ್ ಕಾಂಕ್ರೀಟ್ ಸಿಟಿ, ಎಂಜಾಯ್ ಯುವರ್ ಲೈಫ್ ವಿತ್ ನೇಚರ್. ದಯವಿಟ್ಟು ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡಲ್ಲಿ ಬರೋದನ್ನು ಅವಾಯ್ಡ್ ಮಾಡಿ. ಗೈಸ್, ಇಟ್ಸ್ ಟೈಮ್ ಟು ವೈಂಡ್ ಅಪ್. ಈ ದಿನದ ನಮ್ಮ ಪ್ರಪ್ರಥಮ ಟ್ರಕ್ಕಿಂಗ್ ವಿಡಿಯೋನ ಕ್ಲೋಸ್ ಮಾಡೋ ಸಮಯ. ಮತ್ತು ಇನ್ನೊಂದು ಅಡ್ವೆಂಚರಸ್ ಟ್ರಕ್ಕಿಂಗ್ ಇರ್ತೀವಿ. ಚೀಪ್ಕೊಬಿಡ್ತಾನ ಅವನ. ಟ್ರಕ್ಕಿಂಗು ಎಷ್ಟು ಈಸಿ ಆಗೈತೆ. ಇಲ್ಲಿಂದ ಬಂದಿದ್ರೆ ನಾವೇನು ಮಾಡ್ಬಿಟ್ಟಿದ್ದೀವಿ, ಸಾಹಸ ಶೂರರ ಥರ ಇಲ್ಲಿ ಬಂದು ಹಿಂಗೆ ನೆಟ್ಟಿಗೆ ಹತ್ಬಿಟ್ಟಿರೋದು ಹಿಂಗೆ. ಹಂಗಿಂದ ಬರಬೇಕಾಗಿತ್ತು ಅಲ್ವಾ. ಶಿಟಿ ಪೋಟಿ ಥರ ಮಾಡ್ಬಿಟ್ಟಿದೀವಿ ನಾವು. ಹೌದಾ? ಅದೇ ಬೆಸ್ಟ್ ಅನ್ಕೋತೀನಿ. ಇದು ಅದಕ್ಕಿಂತ ದೊಡ್ಡ ಲಿಟಿಗೇಷನ್ ಇದು. ಹುಷಾರು ತೇಜ್, ಉಲ್ಟಾ ತಿರುಗು ತೇಜ್. ಉಲ್ಟಾ ತಿರುಗೋದು ತಿರುಗುದು. ಉಲ್ಟಾ ತಿರುಗಿ ಹೇಳ್ತೀನಿ ತೇಜ್, ಹುಷಾರು. ಏನ್ ಹಿಡ್ಕತ್ತೀರಾ ಒಂದಲ್ಲಿ? ದೊಡ್ಡ ಲಿಟಿಗೇಷನ್ ಇದು. ಹಂಗೆ ಇಳಿಯಕ್ ಟ್ರೈ ಮಾಡಿ ನೋಡಿ. ಆ ಕಡೆನೇ ಆದ್ರೆ ಆ ಕಡೆನೇ ಇಳಿರಿ. ಇಲ್ಲಿ ಸ್ವಲ್ಪ ಕಷ್ಟ ಇದೆ ಇದು. ಈ ಟೇಕ್ ದಿಸ್ ಆಫ್ ಇಂಡಿಯಾ ಆಫ್ ಮಂಡ್ಯ ಈಗ ವಿಡಿಯೋ ಮಾಡು ಅಂತೀಯ? ಯಾ ಹಾಕ್ಬಿಟ್ಟು ಆಮೇಲೆ ಪುಣ್ಸಾಂಡ್ರ ಮುಗಿಲ ಅಣ್ಣನವ್ರ ಆಗಮನ. ನೋಡಿ ಯಾವ ತರ ಇದೆ ಜಾಗ. ನೋಡಿ ಇರು, ಒಂದ್ ನಿಮಿಷ ನಾನು ಇಳಿಬಿಡ್ತೀನಿ. ಏನು ಮಾಡಕ್ ಹೋಗ್ಬೇಡ. ಇದು ಹತ್ತಕ್ ಇಷ್ಟ ಬೈ. ಇದು ಹತ್ಬೋದು, ಇಳಿಯಕ್ಕಾಗಲ್ಲ ಇದು. ಹಾ, ಇದು ಹತ್ಬೋದು, ಇಳಿಯಕ್ಕಾಗಲ್ಲ. ಆದ್ರೆ ನೀವೆಂತ ಲಿಟಿಗೇಷನ್ ಇರ್ಬೇಕು, ಹತ್ಬೇಕಾದ್ರೆ ಆ ಲಿಟಿಗೇಷನ್ ಹತ್ಬೇಕಾದ್ರೆ ಹತ್ತಿಸ್ಕೊ ಹೋಗು ಚಿನ್ನ. ನಿಜವಾಗ್ಲೂ ಮೇಲ್ಗಡೆ ವ್ಯೂ ಖುಷಿ ಪಡ್ತಾರೆ. ಹತ್ತಿಸ್ಕೊ ಹೋಗು. ಇದಿಷ್ಟೇ ಕಷ್ಟ ಇರೋದು ಇಲ್ಲಿ. ಏನು ಮಾಡಿರೋದು ಅಂದರೆ ಈ ಕಡೆಯಿಂದ ಹತ್ತೋದು ಕಷ್ಟ, ಆದರೆ ನಾವು ಈ ಕಡೆಯಿಂದ ಹತ್ತಿ ನೆಟ ಹತ್ಬಿಟ್ಟಿರೋದು. ಆದರೆ ಈ ಕಡೆಯಿಂದ ಇಳಿಬೇಕು. ಕಪ್ಪೆ ಥರ ಜಿಕ್ಕೋತಾನೆ ತೇಜ್. ಉಯ್ ತೇಜ್ ಹುಷಾರು. ಇದರಲ್ಲಿ ಎಲ್ಲರೂ ಈಗ ನೀರೇನಾದ್ರು ನೋಡಿದ್ರೆ ಓಡೋಗ್ಬಿಟ್ಟು ಎಗರುತ್ತಿದ್ವಲ್ಲ, ಎಷ್ಟು ಜನಕ್ಕೆ ಜ್ಞಾಪನ ಐತೆ ಅದು. ಆ ಮೆಮೊರಿ ರಿಕ್ರಿಯೇಟ್ ಮಾಡಬೇಕಾ? ಬನ್ನಿ ಹಿಂಗೆ ಮಾಡೋದ. 1 2 3 ಬನ್ನಿ 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 ಬನ್ನಿ. ಆಫ್ಟರ್ ಜಂಪಿಂಗ್ ಇನ್ ವಾಟರ್, ಮಡಿ ಬಾಡಲ್ ಎಳಿತಾ ಇದೀವಿ. ಅಷ್ಟು ದೂರ ಯಾರವ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಅಲ್ಲೂ ಬರ್ತಾರೆ, ಅವರು ಕಾಣಿಸ್ತಾ ಇಲ್ಲ. ಆಸಮ್ ಎಕ್ಸ್ಪೀರಿಯನ್ಸ್. ಹತ್ತಿದ್ದು ಇಳಿದಿದ್ದು ನೆಕ್ಸ್ಟ್ ವೀಕ್ ಜಗಳ ಮಾಡಿದ್ದು. ಸೊ ಏನಾಯಿತು ಅಂತಂದರೆ, ಅಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಕುಡ್ಕೊಂಡು ಒಂದು ಗ್ರೂಪು ಎಣ್ಣೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಹೆಣ್ಮಕ್ಳೆಲ್ಲ ಇದ್ದರು.
ಸೊ ಬೇಡ ಅಂತಂದರೂ ಕೇಳಲಿಲ್ಲ, ಮಾತು ಬೆಳೀತು ಅಷ್ಟೇ, ಕೈ ಮೇಲೆ ಹಸ್ಲಿಲ್ಲ. ಸೊ ನಮ್ಮ ಟ್ರಕ್ಕಿಂಗ್ ಅಧ್ಯಾಯ 1 ಕಂಪ್ಲೀಟ್ ಆಗ್ತಾಯಿದೆ. ಇನ್ನೇನು ನಾವು ಎತ್ತಿನ ಭುಜ ಬುಡಕ್ಕೆ ಹೋಗ್ತಾಯಿದ್ದೀವಿ. ತೇಜ್ ಹಾಂ, ಪುನೀತ್ 0924 ನೋಡಿ ಸ್ನೇಹಿತರೆ, ಏನು ಚೆನ್ನಾಗಿದೆ ಪ್ರಕೃತಿ. ಅಲ್ಲಿ ಅವರಿಬ್ರೇನೋ ಗೊಮಿತವ್ರೆ ನಿಂತ್ಕೊಂಡು ಕಳ್ಳರ ಥರ. ಅಲ್ಲಿ ವಿನಾಯಕ. ಸೊ ಸ್ನೇಹಿತರೆ, ಇಲ್ಲಿ ನಾನು ಮಾತಾಡೋದನ್ನ ಬಿಟ್ಟು ಹಂಗೆ ಕೇಳಿಸ್ಕೊಳ್ಳಿ, ಏನು ಪೀಸ್ಫುಲ್ ಆಗೈತೆ ಇದು. ಮೇಲ್ಗಡೆಯಿಂದ ಜರಿ ಮಳೆ ಆಯಿತಾ, ನೋಡಿ ಸ್ಮಾಲಾಗಿ ಜರಿ ಹರಿತೈತೆ. ರಸ್ತೆ ನೋಡಿ ಏನು ಸಾಕಾಗೈತೆ. ಸಖತ್ತಾಗಿದೆ ಅಲ್ವ ಸ್ನೇಹಿತರ, ನಾನು ಇದನ್ನೇ ನಿಮ್ಗೆ ಹೇಳ್ತಾ ಇದ್ದಿದ್ದು. ಸೊ ಕಮ್ ಔಟ್ ಆಫ್ ಕಾಂಕ್ರೀಟ್ ಸಿಟಿ, ಎಂಜಾಯ್ ಯುವರ್ ಲೈಫ್ ವಿತ್ ನೇಚರ್. ಪ್ರಕೃತಿ ಜೊತೆ ಒಡನಾಟ ಬೆಳೆಸಿ, ತುಂಬ ಖುಷಿಯಾಗಿರ್ತದೆ. ಆಮೇಲೆ ಏನು ತಪ್ಪಾಗ್ತಾಯಿದೆ, ಏನು ತಪ್ಪು ಮಾಡ್ತಾಯಿದ್ದೀವಿ ನಾವು ಸಿಟೀಲಿ ಇಟ್ಕೊಂಡು, ಎಷ್ಟು ಕರೆಕ್ಟಾಗಿ ಮಾಡ್ಬೋದು ಹಳ್ಳೀಲಿ ಇಟ್ಕೊಂಡು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಪರ್ಫೆಕ್ಟಾಗಿರೋ ಒಂದು ಶೂಸ್ ಅಥವಾ ಬೂಟ್ಸ್ ತೊಗೊಂಡು ನಿಮ್ಮ ಕಂಫರ್ಟಬಲ್ ಆಗಿರೋ ಕ್ಲೋತ್ಸ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕಷ್ಟ. ಸೊ ಲೂಸ್ ಆಗಿರೋದು, ತುಂಬ ಟೈಟ್ ಆಗಿರೋದು ಈ ಥರ ಬೇಡ. ಕ್ಲೋತಿಂಗ್ ಕಂಫರ್ಟಬಲ್ ಆಗಿರಲಿ. ಯು ವಿಲ್ ಎಂಜಾಯ್ ದಿ ಟ್ರೆಕ್ಕಿಂಗ್, ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್. ಅದಾದಮೇಲೆ ದಯವಿಟ್ಟು ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡಲ್ಲಿ ಬರೋದನ್ನು ಅವಾಯ್ಡ್ ಮಾಡಿ. ಇಲ್ಲ ಅಂದರೆ ನಿಜವಾಗ್ಲೂ ಇಷ್ಟು ಪ್ರಶಾಂತವಾಗಿ ನೀವು ನೇಚರ್ ಜೊತೆ ಕಲಿಯೋಕ್ಕಾಗಲ್ಲ. ಇದು ನೋಡಿ ಯಾವ ಥರ ಗುಹೆ ಥರ ಇದ್ದ. ನಾನು ಇಲ್ಲಿಂದ ಬಂದೆ. ತೇಜ್ ಮಳೆ ನಿಂತೋಗಿದೆ. ಈಗ ವಾಪಸ್ ಹೊರಡು, ಇನ್ನೇನು ಬಂದ್ಬಿಡ್ತು, ಇನ್ನೊಂದು 600 ಮೀಟರ್ಸ್ 700 ಮೀಟರ್ಸ್ ಇದೆ. ಬಟ್ ಕನ್ಕ್ಲೂಷನ್ ಏನು ಅಂತಂದರೆ, ಆಸಮ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ ಬಿಗಿನರ್ಸ್ಗೆ ಆಗ್ಬೋದು, ಬಟ್ ಅಲ್ಲಿ ಆ ಭುಜ ಏನಿದೆ, ಭುಜದ ಪಾರ್ಟ್, ಎತ್ತಿನ ಭುಜದ ಪಾರ್ಟು, ಅದಂತೂ ಎಕ್ಸ್ಟ್ರೀಮ್ಲಿ ಡೇಂಜರಸ್. ಮಳೆಗಾಲದಲ್ಲಿ ಜಾರ್ತಾ ಇರುತ್ತೆ. ಅಲ್ಲಿ 2 ರೀತಿ ಹತ್ಬೋದು, ಒಂದು ಎಕ್ಸ್ಟ್ರೀಮ್ಲಿ ಡೇಂಜರಸ್, ಇನ್ನೊಂದು ಡೇಂಜರಸ್. ಅಲ್ಲಿ ಸುಲಭವಾಗತ್ತೆ ಅಂತದ್ದು ಏನಿಲ್ಲ, ಈಸಿಗೋ ಇಲ್ಲವೇ ಇಲ್ಲ ಅಲ್ಲಿ. ಅದನ್ನು ಬಿಟ್ಟರೆ ಈ ನಾರ್ಮಲಾಗಿ ಏನು ನಡ್ಕೊಂಡು ಹೋಗ್ತೀವಿ ಕೆಳಗಡೆ ಇದುವರೆಗೂ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ಈ ಥರ ಮಳೆ ಬರ್ಬೇಕಾದ್ರೆ ನಿಮ್ಗೆ ಕೇಳಿಸ್ಕೊತಾ ಇರ್ಬೋದು. ಈ ಫಸ್ಟ್ ಶಟ್ ಮೈ ಮೌತ್ ಅಂದರೆ ಬಾಯಿ ಮುಚ್ಚಿದ್ರೆ ಅವು ಸೈಲೆಂಟ್ ಆಗೋದು. ನೇಚರ್ ಅಟ್ ಇಟ್ಸ್ ಬೆಸ್ಟ್. ಎಷ್ಟು ಚೆನ್ನಾಗಿದೆ ಅಲ್ವ. ಕೇಳಿಸ್ಕೊತಾ ಇರಿ ಆ ಹುಳುಗಳ ಸೌಂಡು, ಜೀರುಂಡೆ ಸೌಂಡ್ಗಳು ಕೆಕ್ಕ ಅಂದ್ಕೊಂಡು. ಸಾಕಾಗಿದೆ. ಎಕ್ಸ್ಪೀರಿಯೆನ್ಸ್ ಮಾಡಿ, ಫ್ರೆಂಡ್ಸ್ಗಳ ಜೊತೆ ಬನ್ನಿ, ಯಾರು ಬೇಕಾದ್ರೂ ಹತ್ಬೋದು. ಎತ್ತಿನ ಭುಜ ಹತ್ತಲಿಲ್ಲ ಅಂದರೂ ಅಟ್ಲೀಸ್ಟ್ ಆ ಕೆಳಗಡೆ ಇದೇನಿದೆ ಅಲ್ಲಿವರೆಗೂ ಹತ್ತಿ ಈ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದು ಸ್ವಲ್ಪ ದೂರ ಹೋದರೆ ನಾವು ಗಾಡಿ ನಿಲ್ಲಿಸಿದ್ವಲ್ಲ ಆ ಜಾಗ ಬರುತ್ತೆ. ಅಲ್ಲಿಂದ ಹೊರಡೋಂಥ ಸಮಯ ನೋಡಿ, ಏನು ಸಾಕಾಗೈತೆ. ಅಲ್ಲಿ ಮಡಿಪಡಲ್ಸ್ ಅಂತ ಆಗಿದ್ವಲ್ಲ, ಹೆಂಗಾಗೈತೆ. ಸೊ ನನ್ನ ಹೆಂಡ್ತಿ ಅಂತೂ ಇದನ್ನು ತೊಳ್ಕೊಳ್ದೇ ಹೋದರೆ ಪ್ಯಾಂಟ್ನ, ಏನು ಪ್ಯಾಂಟ್ನೂ ಎಸಿತಾಳೆ. ಯಾವಾಗ
ಮಾನ್ಸೂನ್ ರೈಡ್ ಮಾಡ್ತೀನಿ ಅವಾಗೆಲ್ಲ ಬೈಸ್ಕೊಂಡಿದ್ದೀನಿ. ಸೊ ಬಿ ಕೇರ್ಫುಲ್ ವಿತ್ ದಿ ಕ್ಲೋತಿಂಗ್. ಆಗಲೇ ಹೇಳ್ದಂಗೆ ಎಂಜಾಯ್ ದಿ ಟ್ರಕ್ಕಿಂಗ್. ಇನ್ನೇನು ಟ್ರಕ್ಕಿಂಗ್ ಮುಗಿತಾ ಬಂತು. ಆವಾಗಲೇ ಒಂದು ರೆಸ್ಟೋರೆಂಟ್ ನೋಡಿದ್ವಲ್ಲ, ಅದೇ ಅದು. ಇನ್ನೇನಿದ್ರು ಗಾಡಿ ಹತ್ರ ಹೋಗಿ ರೆಸಾರ್ಟ್ಗೆ ಹೋಗೋದಷ್ಟೆ. ಅಲ್ಲಿಂದ ಸೇ ಬಾಯ್ ಟು ಟ್ರಕ್ಕಿಂಗ್ ವಿಡಿಯೋ. ಸೊ ಸ್ನೇಹಿತರೆ, ವಿ ಆರ್ ಅಟ್ ದಿ ಎಂಡ್ ಪಾಯಿಂಟ್. ನೋಡಿ, we came to the end point. Okay guys, it's time to wind up. ಈ ದಿನದ ನಮ್ಮ ಪ್ರಪ್ರಥಮ ಟ್ರಕ್ಕಿಂಗ್ ವಿಡಿಯೋನ ಕ್ಲೋಸ್ ಮಾಡೋ ಸಮಯ. ಮತ್ತು ಇನ್ನೊಂದು ಅಡ್ವೆಂಚರಸ್ ಟ್ರಕ್ಕಿಂಗಲ್ಲಿ ಸಿಗ್ತೀನಿ.